ಆ್ಯಸ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ನನ್ನ ಬೆಸ್ಟ್ ಫ್ರೆಂಡು ಮೆಟರ್ನಿಟಿ ಶೂಟ್ ಇದೆ. ಸೊ ಐ ಆಮ್ ಗೋಯಿಂಗ್ ನೌ. ಐ ಟೇಕ್ ಯು ಗೈಸ್ ಥ್ರೂ ಔಟ್ ದ ಡೇಸ್. ನೋಡೋಣ ಹೆಂಗಾಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಬೇಬಿ. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಓಕೆ, ಸೊ let's see. Let's get ready and head to her place, and I'll show you guys each and everything, what concept we are doing, and what saree we are wearing, what gown we are wearing. I'll show you everything. Okay, until then, bye. Please do subscribe to my YouTube channel, like, share, comment. Bye. I'll see you there. ವಾರದಲ್ಲಿ ಅಟ್ಲೀಸ್ಟ್ ಅಲ್ಲ ಓಡ್ಸು ಹೇಳ್ತಾ ಇದ್ರು. ಆ್ಯಂಡ್ ಆಲ್ಸೋ ದಿಸ್ ಇಸ್ ದ ಕಾಸ್ಟ್ಯೂಮ್ ವಾಟ್ ವಿ ಆರ್ ಯೂಸಿಂಗ್ ಫಾರ್ ದ ಶೂಟ್, ಆ್ಯಂಡ್ ಸಮ್ ಜ್ಯುವೆಲ್ರೀಸ್ ಆ್ಯಂಡ್ ಹೇರ್ ಆಕ್ಸೆಸರೀಸ್ ಆ್ಯಂಡ್ ಆಲ್. ಇಲ್ಲಿ ಮೇಕಪ್ ಆಗ್ತಿದೆ. ಅವರು ಆ್ಯಕ್ಚುಲಿ ಅವ್ರ ಕೋ-ಸಿಸ್ಟರ್ ಆಲ್ಸೋ ಮೇಕಪ್ ಆರ್ಟಿಸ್ಟ್. ಅವ್ರು ಮೇಕಪ್ ಮಾಡ್ತಿದ್ರು. ಇಲ್ಲಿ ಬ್ಲೂ ಶರ್ಟ್ ಹಾಕೊಂಡಿರೋರು ಅವ್ರ ಹಸ್ಬೆಂಡು. ಸೊ ಮೇಕಪ್ ನಡೀತಾ ಇತ್ತು. ಹೇರ್ ನಾನು ಮಾಡ್ತಾಯಿದ್ದೆ. ಹೇರ್ ಅರ್ಧಂಬರ್ಧ ಮಾಡಿ ಬಿಟ್ಟಿದ್ದೆ. ಸೊ ಇಲ್ಲಿ ಅಷ್ಟರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಹಸ್ಬೆಂಡ್, ಈಸ್ ಆಲ್ಸೋ ಮೈ ಬೆಸ್ಟ್ ಫ್ರೆಂಡ್. ಸೊ ಅವ್ರಿಗೆ ಮೇಕಪ್ ಮಾಡ್ತಾಯಿದ್ದೆ. ಮೇಕಪ್ ಮಾಡ್ತಾ ಒಂದು ಬೆಸ್ಟ್ ಫ್ರೆಂಡ್ ಮಾಡ್ತಾಯಿದ್ದು ಅದೆಲ್ಲ ಇತ್ತು. ಸಿನ್ಸ್ ಈಸ್ ಆಲ್ಸೋ ಮೈ ಬೆಸ್ಟ್ ಫ್ರೆಂಡ್ ಮಾಡ್ತಾಯಿದ್ವಿ. ಫೈನಲಿ ಮೇಕಪ್ ಮುಗೀತು. ಈಗ as you guys can see, the makeup done by Harshita is a basic one, and it's pretty nice. Not pretty nice, it's just awesome. Ordinary ಹೇಳ್ತಾ ಇದ್ರು. I can't describe but it was in good. words. Makeup came out really good. Guys, I don't know for ನಿಮಗೆ Glam Goddess makeup, rock it. But on the face Glam Goddess change real ಆಗೋಯ್ತು. ಆಗಿ ನೋಡಿದಾಗ Sorry, ಚೆನ್ನಾಗಿ Brides makeup also he liked the artistry. makeup. Please subscribe, press ಯಾವತ್ತೂ the bell makeup icon, ಹಾಕಿಲ್ಲ. So call her for ಅವ್ರು ಇವತ್ತು orders. makeup ಹಾಕೊಂಡು Don't he miss the liked it. chance. Makeup And orders. also this is my friend, so you can see her. ಎಲ್ಲರೂ ಹಾಯ್ ಹೇಳ್ತಾಯಿದ್ರು. ಸೊ ಇದು ಒಳ್ಳೆ ನಾವು ರೆಡಿ ಮಾಡಿದ್ದು. ಫೈನಲ್ ಔಟ್ಪುಟ್ ಫೋಟೋಸ್ ಬಂದಮೇಲೆ ಹಾಕ್ತೀನಿ. ಆ್ಯಂಡ್ ಅದು ರಂಜಿತ್ ಅವ್ರು ಹಾಕಿದ ಶರ್ಟು. ಇಲ್ಲಿ ಅವರು ಫೋಟೋಸ್ ಸ್ಮಿತಾ ಅಕ್ಕ ಅಂತವ್ರ ಕೋ-ಸಿಸ್ಟರು. ಕ್ಯಾಪ್ಚರಿಂಗ್ ಫೋಟೋಸ್ ಫೋಟೋಸ್ ಆ್ಯಂಡ್ ವೀಡಿಯೋಸ್, ಮೇಕಪ್ ವೀಡಿಯೋಸ್. ಆಮೇಲೆ ಲೈಟ್ ಇಟ್ಕೊಂಡು ಲೈಟ್ ಬಿಡ್ತಾ ಇದ್ದೆ. ಅವಳ ಹಸ್ಬೆಂಡ್ ಫ್ಯಾನ್ ಬಿಡ್ತಾಯಿದ್ರು ಬಿಕಾಸ್ ಇಟ್ಸ್ ಜಸ್ಟ್ ಲೈಕ್ ಟೂ ಹಾಟ್ ಇನ್ ಬ್ಯಾಂಗ್ಳೂರ್. ಸಖತ್ ಹಾಟ್ ಇತ್ತು. ಇವೊಂದು ಸಿಕ್ಕಾಪಟ್ಟೆ ಹಾಟ್ ಇತ್ತು. ಅವಳು 9 ಮಂತ್ ಕ್ಯಾರಿಂಗ್ ಇರೋದ್ರಿಂದ ಅವಳಿಗೆ ತುಂಬ ಸುಸ್ತಾಗ್ತಾಯಿತ್ತು. ಅವಳು ಬಂದು ಕೂತ್ಕೊಂಡ್ಬಿಟ್ಟಿದ್ಲು ಒಂದು ಸ್ವಲ್ಪ ಹೊತ್ತು. ಅದನ್ನು ಫೋಟೋಗ್ರಾಫರ್ಸ್ ಬಂದಿರಲಿಲ್ಲ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಇಲ್ಲಿ ಫೋಟೋಗ್ರಾಫರ್ಸ್ ಬಂದರು. ವಿ ಸ್ಟಾರ್ಟೆಡ್ ಶೂಟಿಂಗ್. ಇದು ಅವಳ ಮಗು ಅಲ್ಲ, ಇದು ಅವರ ಭಾವನ ಮಗು ಜೊತೆ ಶೂಟ್ ಮಾಡಿಸ್ಬೇಕು ಅಂತ ಅವಳಿಗಿತ್ತು. ಆ್ಯಂಡ್ ಆಲ್ಸೋ ಪಾಪು ಒಂದೇ ಮನೆಗೆ ಮಗು ಇರೋದ್ರಿಂದ ಅವಳು ತುಂಬ ಮುದ್ದು ಎಲ್ರಿಗೂ. ಸೊ ಅವಳು ಶೂಟ್ ಮಾಡ್ತಾಯಿದ್ಲು. ಸೊ ಅದಾದಮೇಲೆ ಶೂಟ್ ಮುಗೀತು. ನೀವು ನೋಡ್ಬೋದು ಆ್ಯಕ್ಚುಲಿ ನಾನು ತೋರಿಸಿದ್ದು ಯೆಲ್ಲೋ ಸ್ಯಾರಿ, ಇಲ್ಲಿ ಮಾಡ್ತಿರೋದು ರೆಡ್ ಸ್ಯಾರಿ. ಲಾಸ್ಟ್ ಮೂಮೆಂಟಲ್ಲಿ ಅದು ಕ್ಯಾನ್ಸಲ್ ಆಯಿತು. ಯೆಲ್ಲೋ ಸ್ಯಾರಿ ಅವಳಿಗೆ ಸೂಟ್ ಆಗೋಲ್ಲ, ಅಷ್ಟು ಎದ್ದು ಕಾಣಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ರೆಡ್ ಕಲರ್ ಪ್ಯೂರ್ ಮೈಸೂರು ಸಿಲ್ಕ್ ಯೂಸ್ ಮಾಡಿದ್ವಿ. ದೆನ್ ಅವರ ಭಾವನ ಮಗು ಇತ್ತಲ್ಲ, ಅದು ನನಗೆ ಶಿ ಕಾಲ್ ಮೀ ಲೈಕ್ ಚಿಕ್ಕಿ ಅಂತ. ನನಗೆ ಮೇಕಪ್ ಮಾಡ್ತೀನಿ ಅಂತ ಶಿ ವಾಸ್ ಡೂಯಿಂಗ್ ಮೇಕಪ್. ನಂದು ಎಲ್ಲ ಬ್ರಷಲ್ಲಿ ಸುಮ್ಮನೆ ತೊಗೊಂಡು ಎಲ್ಲ ಸುಮ್ಮನೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡ್ತಾಯಿತ್ತು ಸುಮ್ಮನೆ ಮಗು. ಅದು ತುಂಬ ಕ್ಯೂಟ್. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತವಳು, ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಆ್ಯಂಡ್ ಆಲ್ಸೋ ಅದೆಲ್ಲ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಔಟ್ಫಿಟ್ಟಿಗೆ ಇದು ಮಾಡ್ತಾಯಿದ್ವಿ. ಲೈಕ್ ಇರುತ್ತೆ ನೋಡಿ, ನಾನು ಸ್ಮಿತಾ ಅಕ್ಕ ಅದು ಇಟ್ಸ್ ಅ ಗರ್ಲ್ ಇಟ್ಸ್ ಅ ಬಾಯ್ ಅಂತ ಬರುತ್ತಲ್ಲ, ಅದೆಲ್ಲ ಸ್ಟಿಕ್ ಮಾಡ್ತಾಯಿದ್ವಿ. ಅದಾದಮೇಲೆ ಮುಗೀತೀನಿ. ಅದೆಲ್ಲ ಒಂದಷ್ಟು ಥರ ಕೊಟ್ಟಿದ್ರು ಇದಕ್ಕೆ ಪ್ಯಾಕೆಟಲ್ಲಿ. ಅದೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ನಿಮಗೆ ಅದು ಗಮ್ಮೆಲ್ಲ ಚೆನ್ನಾಗೇ ಇರಲಿಲ್ಲ. ಸೊ ಇದು ಈ ಥರ ಬರುತ್ತೆ. ಇಟ್ಸ್ ಅ ಬಾಯ್, ಇಟ್ಸ್ ಅ ಗರ್ಲ್, ಲಿಟ್ಲ್ ವುಮೆನ್, ಲಿಟ್ಲ್ ಲೇಡಿ, ಲಿಟ್ಲ್ ಮ್ಯಾನ್ ಏನೋ ಬರುತ್ತೆ. ಅದೆಲ್ಲ ಮಾಡಿ ಮುಗಿಸಿದ್ವಿ. ಅದಾದಮೇಲೆ ನಮ್ಮ ವ್ಲಾಗ್ ಎಂಡ್ ಆಗುತ್ತೆ. ಇವತ್ತಿನ ವ್ಲಾಗ್ ಎಂಡ್ ಆಗುತ್ತೆ. ಬಾಯ್.